ಚಿನ್ನ ಬೆಳ್ಳಿ ದರ ಏರಿಕೆ ಆಗಿದ್ದು ಚಿನ್ನದ ಅಂಗಡಿಗಳ ದರೋಡೆ ಕೂಡ ವಿಪರೀತ ಜಾಸ್ತಿ ಆಗ್ತಾ ಇದೆ. ಹುಣಸೂರು ಆಯಿತು, ವಿಜಯಪುರ ಆಯಿತು, ಈಗ ನೆಲಮಂಗಲದಲ್ಲಿ ಚಿನ್ನದ ಅಂಗಡಿಯೊಂದರ ದರೋಡೆ, ಅದು ಕೂಡ ಗನ್ ತೋರಿಸಿ ದರೋಡೆ ಮಾಡಿದ್ದಾರೆ. ಆ ಗನ್ ಅಸಲಿನೋ ನಕಲಿನೋ ಗೊತ್ತಿಲ್ಲ. ಪುಟ್ಟ ಮಕ್ಕಳಿದ್ದಾರೆ ಅಂಗಡಿನಲ್ಲಿ, ಅವ್ರ ಮೇಲೆ ಅಟ್ಯಾಕ್ ಮಾಡಿ ಚಿನ್ನ ದರೋಡೆ ಮಾಡಿರ್ತಕ್ಕಂಥ ಘಟನೆ. ಡೀಟೇಲ್ಸ್ ಬರ್ತಾ ಇದೆ ನೋಡಿ. ಚಿನ್ನದಂಗಡಿಗೆ ನುಗ್ಗಿದ ಮೂವರು ದರೋಡೆಕೋರರು, ಗನ್ನಿಂದ ಮಾಲೀಕನಿಗೆ ಬೆದರಿಸಿ ಚಿನ್ನ ರಾಬರಿ. ಬೆಂಗಳೂರು ಹೊರವಲಯದ ನೆಲಮಂಗಲ ಬಳಿಯ ದಾಸನಪುರದಲ್ಲಿ ನಿನ್ನೆ ಸಂಜೆ ಚಿನ್ನದಂಗಡಿ ದರೋಡೆಯಾಗಿದೆ. ರಾಮದೇವ್ ಜ್ಯುವೆಲರಿ ಅಂಗಡಿಗೆ ನುಗ್ಗಿದ ಕಳ್ಳರು ಗನ್ ತೋರಿಸಿ ಅಂಗಡಿಯಲ್ಲಿದ್ದವರಿಗೆ ಬೆದರಿಸಿದ್ದಾರೆ. ಕೈಗೆ ಸಿಕ್ಕ ಚಿನ್ನಾಭರಣ ದೋಚಿ ಎಸ್ಕೇಪ್ ಆಗಿದ್ದಾರೆ. ಈ ವೇಳೆ ಅಂಗಡಿಯಲ್ಲಿ ಬಾಲಕರು ಇದ್ದಿದ್ದನ್ನ ಗಮನಿಸಿ ದರೋಡೆಕೋರರು ಬಂದಿದ್ರು ಎನ್ನಲಾಗಿದೆ. ಆದ್ರೆ ಅಂಗಡಿಯಲ್ಲಿದ್ದ ಬಾಲಕರಾದ ವಿಷ್ಣು ಮತ್ತು ಗೌತಮ್ ಕಳ್ಳರಿಗೆ ಗೂಸಾ ಕೊಟ್ಟು ಬೆದರಿಸಿದ್ದು ದೊಡ್ಡ ದರೋಡೆಗೆ ವಿಫಲಕ್ಕೆ ಬ್ರೇಕ್ ಹಾಕಿ ಧೈರ್ಯದಿಂದ ಹೆದರಿಸಿದ್ದಾರೆ. ದಾಸನಪುರದಲ್ಲಿ ಚಿನ್ನದ ಅಂಗಡಿಗೆ ದರೋಡೆ ನಡೆದಿರುವಂತದ್ದು. ನಿನ್ನೆ ಸಂಜೆ ನಡೆದಂತಹ ಈ ದರೋಡೆ ಪ್ರಕರಣದಲ್ಲಿ ಸಾಕಷ್ಟು ರೀತಿಯಲ್ಲಿ ದರೋಡೆಕೋರರು ಕೈಗೆ ಸಿಕ್ಕಂತ ಚಿನ್ನಾಭರಣವನ್ನ ದೋಚಿ ಎಸ್ಕೇಪ್ ಆಗಿದ್ದಾರೆ. ಈಗಾಗಲೇ ಏನಂತ ಹೇಳಿದ್ರೆ ಪೊಲೀಸರು ಒಂದು ತಂಡವನ್ನು ರಚನೆ ಮಾಡಿ ಬಲೆ ಬೀಸಿರುವಂತದ್ದು. ಈ ಪ್ರಕರಣದಲ್ಲಿ ಅಂಗಡಿಯಲ್ಲಿದ್ದಂತ ಬಾಲಕರು ವಿಷ್ಣು ಹಾಗೂ ಗೌತಮ್ ಎಂಬುವರು ಒಂದು ದರೋಡೆಕೋರರಿಗೆ ಒಂದು ಗೂಸವನ್ನು ಕೂಡ ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಅಂತ ಹೇಳಿದ್ರೆ ಅವರ ಕಳ್ಳತನಕ್ಕೆ ದರೋಡೆಗೆ ಒಂದು ವಿಫಲ ಯತ್ನ ಕೂಡ ಮಾಡಿರುವಂತದ್ದು. ಈ ಸಂದರ್ಭದಲ್ಲಿ ಅವರ ಧೈರ್ಯ ಕೂಡ ಮೆಚ್ಚುವಂತ ಕೆಲಸ ಆಗಿದೆ. ದರೋಡೆಕೋರರು ಅಂಗಡಿಯಲ್ಲಿ ಬಾಲಕರು ಇದ್ದಾರೆ ಅಂತ ಸುಲಭವಾಗಿ ಲಕ್ಷ ಮೌಲ್ಯದ ಚಿನ್ನಾಭರಣ ಸಿಗೋ ನಿಟ್ಟಿನಲ್ಲಿ ದರೋಡೆಗೆ ಸ್ಕೆಚ್ ಹಾಕಿದ್ದಾರೆ. ಆದ್ರೆ ಬಾಲಕರ ಪ್ರತಿರೋಧಕ್ಕೆ ಅಂಗಡಿಯಲ್ಲಿದ್ದ ಸುಮಾರು 5 ಲಕ್ಷ ಮೌಲ್ಯದ 40 ಗ್ರಾಂ ಚಿನ್ನ ಮತ್ತು 45,000 ಹಣದೊಂದಿಗೆ ಎಸ್ಕೇಪ್ ಆಗಿದ್ದಾರೆ. ಈ ವಿಚಾರದಲ್ಲಿ ಅಂಗಡಿ ಮಾಲೀಕ ಮನೋಹರ್ ಪಬ್ಲಿಕ್ ಟಿವಿಯೊಂದಿಗೆ ಮಾತನಾಡಿದ್ದು, ಮಕ್ಕಳ ಧೈರ್ಯದ ಕೆಲಸ ಕಳ್ಳರ ದರೋಡೆಗೆ ಕಡಿವಾಣ ಹಾಕೋ ನಿಟ್ಟಿನಲ್ಲಿ ನೆರವಾಗಿದೆ ಅಂತ ಮಾತಾಡಿದ್ದಾರೆ. ಬಂದ ತಕ್ಷಣ ಗನ್ ತೋರಿಸ್ಕೊಂಡು ಹುಡುಗರು ಎದುರಿಸಿದ್ರು. ಎದುರಿಸಿದ ತಕ್ಷಣ ಈ ಒಳಗಡೆ ಶಾಕೇಜ್ ಅಲ್ಲಿ ಅದ್ರ ಲಾಕ್ ಇತ್ತು, ಅದ್ರ ಹೊಡೆಯೋಕೆ ಮಾಡಿದ ಟ್ರೈ, ಅದ್ರ ಹೊಡೆದಿಲ್ಲ. ಈ ಶಾಕೇಜ್ ಅಲ್ಲಿ ಒಂದು ಟ್ರೈ ಪೂರ್ತಿ ಸಮೇತ, ಆಮೇಲೆ ಒಂದು ಬಾಕ್ಸ್ ಅಲ್ಲಿ ಇತ್ತು ಗುಂಡುಗಳು, ಅದು ಹೊತ್ಕೊಂಡು ಓಡೋಗ್ಬಿಟ್ಟು ಅಷ್ಟಾಗ ಇವನು ದೊಡ್ಡವನು ಕೆಚ್ಚಾಡಿದ ತಕ್ಷಣ ಒಂದು 2-3 ಹೊಡೆದ ತಕ್ಷಣ ಅಕ್ಕಪಕ್ಕ ಸ್ವಲ್ಪ ಗೊತ್ತಾಗ್ಬಿಟ್ಟವ್ರು. ಸಣ್ಣ ಈಚೆ ಅವರ ಪಕ್ಕದ ಅಂಗಡಿಯವರು ಅವ್ರ ಈಚೆ ಬಂದ ರೇಲ್ ತರ ಕಾಣ್ತಾ ಇದ್ದಾನು, ಕಬ್ಬಣದ ಏಟ್ ಹೊಡೆದಿದ್ದ ಅಂತ ರೇಲ್ ತರ ಕಾಣ್ತಾ ಇದ್ದ. ಒಟ್ಟಾರೆ ರಾಜ್ಯದಲ್ಲಿ ಕಳ್ಳರಿಗೆ ಪೊಲೀಸರ ಭಯ ಇಲ್ಲವಾ ಅನ್ನೋ ಪ್ರಶ್ನೆ ಎದುರಾಗಿದ್ದು, ಗಗನಕ್ಕೇರಿದ ಚಿನ್ನದ ಮೇಲೆ ದರೋಡೆ ಗ್ಯಾಂಗ್ 40 ಗ್ರಾಂ ಚಿನ್ನದೊಂದಿಗೆ ಎಸ್ಕೇಪ್ ಆಗಿದ್ದು, ಉತ್ತರ ಪ್ರದೇಶ ಮೂಲದ ದರೋಡೆಕೋರರು ಎನ್ನಲಾಗಿದ್ದು, ಮಾದನಾಯಕನಹಳ್ಳಿ ಪೊಲೀಸರು ಆರೋಪಿಗಳ ಪತ್ತೆಗೆ 3 ತಂಡಗಳ ಮೂಲಕ ಪತ್ತೆಗೆ ಬಲೆ ಬೀಸಿದ್ದಾರೆ. ಪ್ರಕಾಶ್, ಪಬ್ಲಿಕ್ ಟಿವಿ, ನೆಲಮಂಗಲ.